ಸೇರ್ಪಡೆ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆ ಆಗ್ತಾರೆ ಅದ್ರ ಬಗ್ಗೆ ಅದು ಗೊತ್ತಿಲ್ಲ, ಇನ್ನ ಮಾಹಿತಿ ಸರಿ ಬಂದಿಲ್ಲ. ಏನೋ ಹೇಳ್ತಾವ್ರೆ, ಏನೋ ಹೂವ ಸುದ್ದಿ. ಆಲ್ರೆಡಿ ವಿಸಿಟ್ ಮಾಡಿದಾರೆ ಸರ್ ಅವರು. ಇಲ್ಲ, ಅವ್ರು ಎಲ್ಲ ಕಡೆ ಭೇಟಿ ಕೊಡ್ತಾವ್ರೆ. ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದಿಂದ MLC ಆಗಿದ್ದಾರೆ ಅವರು. ಇನ್ನ 4 ವರ್ಷ ಅವಧಿ ಇದೆ. ಹಂಗೇನಾದ್ರು ಅವ್ರ ಪಕ್ಷ ಬಿಡ್ಬೇಕಂತ ಇದ್ರೆ ನೀವೇನಾರ ಅದನ್ನ ಅವ್ರ ಪಕ್ಷ ಏನಾದ್ರು ಬಿಡ್ಬೇಕಾದ್ರೆ ಮೊದ್ಲೇ MLC ರಾಜೀನಾಮೆ ಕೊಡ್ಬೇಕಾಗ್ತದೆ. ಇನ್ನ ರಾಜೀನಾಮೆನೆ ಕೊಟ್ಟಿಲ್ಲ ಅವರು. 4 ವರ್ಷ ಅವಧಿ ಇದೆ. ಈಗ ರಾಜೀನಾಮೆ ಕೊಡಂತ ನಿನ್ನೆ ಏನೋ ಕೇಳಿದೆ, ಮಾಧ್ಯಮದಲ್ಲಿ ಎಲ್ಲೋ ಬಂದಿದ್ದಂತೆ ನಿನ್ನೆ ಪೇಪರ್ ಅಲ್ಲಿ, ಕಾಂಗ್ರೆಸ್ ಅಲ್ಲಿ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಏನು ಆಗ್ಲಿಲ್ಲ ಅಂತ. ಇವತ್ತು ಹೇಳಿದ್ದಾರೆ, ಇವತ್ತೋ ನಿನ್ನೆ ಹೇಳಿದಾರಂತೆ. ಆ ಪೇಪರ್ ಅಲ್ಲಿ ಇವತ್ತು ಬಂದಿದೆ ಅಂದ್ರೆ ನಿನ್ನೆ ಹೇಳಿದ್ರು. ನಾನು ಇಬ್ರಾಹಿಂ ಸಾಹೇಬ್ರನ್ನ ಕೇಳಕ್ ಬಯಸ್ತಾ ಇದ್ದೀನಿ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ರು, ಏನ್ ಮಾಡ್ತಾ ಇದ್ರು? ಈಗ ಸಿದ್ದರಾಮಯ್ಯ ಅವರು 2013 ಅವ್ರು ಭದ್ರಾವತಿ ಹೋಮ್ ಟೌನ್ ಸಂಗಮೇಶ್ವರ್ ಇದ್ರು, ಪ್ರೆಸೆಂಟ್ MLA ತಪ್ಸಿ ಟಿಕೆಟ್ ಕೊಟ್ರು. ನಿಲ್ಲದ್ ಬೇಡ ಅಂದ್ರು. ಸರ್ವೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇಬ್ರಾಹಿಂ ನೀನ್ ನಿಲ್ಲದ್ ಬೇಡ, ನಾನು ಸರ್ವೆ ಮಾಡಿದ್ದೀನಿ, ಸರ್ವೆದಲ್ಲಿ ನಿನ್ ಗೆಲ್ಲಲ್ಲ ಅಂತ ಗೊತ್ತಾಗಿದೆ ನನಗೆ, ನೀನ್ ನಿಲ್ಲದ್ ಬೇಡ, ನನ್ ಜೊತೆ ನೀನ್ ಅಡ್ಡಾಡು, ನೀನ್ ಮಂತ್ರಿ MLC ಮಂತ್ರಿ ಮಾಡ್ತೀನಿ ಅಂತ. ಸಿದ್ದರಾಮಯ್ಯ ಅವ್ರು ಮಾತು ಕೇಳಿಲ್ಲ, ಹೋಗಿ ಭದ್ರಾವತಿಯಲ್ಲಿ ನಿಂತ್ಕೊಂಡ್ರು. 3ನೇ ಸ್ಥಾನದಲ್ಲಿ ಅವ್ರು ಥರ್ಡ್ ಪ್ಲೇಸ್ ಹೋದ್ರು ಅವ್ರ ಹೋಮ್ ಟೌನ್ ಅಲ್ಲಿ. ಆಮೇಲೆ ಅದಾದ್ಮೇಲೆ ಸೋತಾದ್ಮೇಲೆ 2 ಸರಿ MLC ಮಾಡಿ ಚೇರ್ಮನ್ ಮಾಡಿದ್ದಾರೆ. ಮತ್ತೇನ್ ಮಾಡ್ಬೇಕು ಪಕ್ಷ? ಆಮೇಲೆ ಮೈನಾರಿಟಿ ಮುಸಲ್ಮಾನ್, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಮಧ್ಯದಲ್ಲಿ ಇದು ಹೇಳೋದ್ ಕೊಡಿ, ಆಮೇಲೆ ಹೇಳ್ಕೊಡಿ ನೀವು. ಆಮೇಲೆ ಮುಸಲ್ಮಾನ್ ಸಮಾಜಕ್ಕೆ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅಂದ್ರಲ್ಲ, ನನ್ನನ್ಸಿಗೆ ಇಬ್ರಾಹಿಂ ಸಾಹೇಬ್ರಿಗೆ ಗೊತ್ತಿಲ್ಲ. 220 ಕೋಟಿ ಇದ್ದಿದ್ದು ಗ್ರ್ಯಾಂಡ್ ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ 3100 ಕೋಟಿ ಮಾಡಿದ್ದಾರೆ. 3150 ಕೋಟಿ ಅಂದ್ರೆ ಯಾರನ್ನ ಮುಖ್ಯಮಂತ್ರಿ ಇರ್ಲಿ 60 ವರ್ಷದಿಂದ ಇತಿಹಾಸದಲ್ಲಿ ಯಾರು ಮಾಡಿರ್ಲಿಲ್ಲ. ಯಾರನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ? 200 ಇದ್ದಿದ್ದು 400 ಮಾಡ್ತಾರೆ, 400 ಇದ್ರು 600 ಮಾಡ್ತಾರೆ, 600 ಇದ್ರು 800 ಮಾಡ್ತಾರೆ. ಇವ್ರು ಒಂದೇ ಸತಿ 30 ಟೈಮ್ ಜಾಸ್ತಿ ಮಾಡಿದ್ದಾರೆ. 200 ಕೋಟಿಯಲ್ಲಿ 3150 ಕೋಟಿಯಲ್ಲಿ ಆವಾಗ ಏನ್ ಲಡ್ಡು ಇಟ್ಕೊಂಡಿದ್ರ ಬೈಯಲ್ಲಿ ಅವರು? ಇದೇ ಪಕ್ಷದಲ್ಲಿ ಇದ್ದಾನೆ. ಮುಸಲ್ಮಾನ್ ಏನ್ ಮಾಡಿಲ್ಲ ಅಂತ ಇವತ್ತು ಹೇಳ್ತಾವ್ರಿಲ್ಲ, ಅವಾಗ ಬೈಯಲ್ಲಿ ಲಡ್ಡು ಇಟ್ಕೊಂಡಿದ್ರ. ಇವರು ಹಿರಿಯ ಮುಖಂಡರಾಗಿದ್ರು. ಸರ್, ಇಬ್ರಾಹಿಂದ ಕಾಂಗ್ರೆಸ್ ಏನು ಕೊಡುಗೆ ಇಲ್ಲ ಅಂತ ಕೊಡುಗೆ ಇಲ್ಲ ಅಂತಲ್ಲ, ಕೊಡುಗೆ ಯಾರು ಇಲ್ಲ, ಕೊಡುಗೆ ಇಲ್ಲ ಅಂತ ಇಲ್ಲ. ಈಗ ಹೇಳಿಕೆ ಕೊಡ್ತಾ ಇದ್ರಲ್ಲ, ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿ ತರ ಇದ್ದಿದ್ದವರು. ಅವಾಗ ಬಾಯಲ್ಲಿ ಲಡ್ಡು ಹೊಯ್ಕೊಂಡಿದ್ರ, ಅವಾಗ ಹೇಳ್ಬೇಕಾಗಿತ್ತು. ಅವಾಗ ಸಿದ್ದರಾಮಯ್ಯ ಅಂತ ಲೀಡರ್ ಇಲ್ಲ, ನಾನು ನೋಡೇ ಇಲ್ಲ. ದೇವೇಗೌಡರು ಬಾಯಿ ಬಂದಂಗ್ ಬೈದವ್ರೆ, ಕುಮಾರಸ್ವಾಮಿ ಬಾಯಿ ಬಂದಂಗ್ ಬೈದವ್ರೆ. ಸರ್, ಕುಮಾರಸ್ವಾಮಿ ಅವ್ರ ಪಕ್ಷ ಉತ್ತರ ಕರ್ನಾಟಕ ಪ್ರವಾಸ ಮಾಡ್ತಿದ್ದಾರೆ. ಅವರು ಬಾಗಲಕೋಟೆ ಯಾರು? ಕುಮಾರಸ್ವಾಮಿ. ಜನತಾದಳ ಪಕ್ಷ ಎಲ್ರೂ ಇದೆ. ಇವತ್ತು ಬಿಜೆಪಿ ಜೊತೆ ಬಹುಮತಿ ಪಕ್ಷ ಜೊತೆ ಸೇರಿದ್ದಾರೆ. ಜನತಾದಳ JDS ಅಂತ ಇಟ್ಕೊಂಡಿದ್ದಾರೆ. ಎಸ್ ಪದನ ತೆಗಿಯಕ್ಕೆ ಹೇಳಿ ಅವರಿಗೆ. ಇವತ್ತು ಕೌನ್ಸಿಲ್ ಅಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಗೋಹತ್ಯೆ ನಿಷೇಧಕ್ಕೂ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಯಾವ ಸೆಕ್ಯುಲರ್ ಪಕ್ಷ ಇವರು? ಜನತಾದಳ ಪಕ್ಷ ಸತ್ತಿರೋದ್ ಪಕ್ಷ. ಈಗ ನೋಡಿ, ಸಿದ್ದರಾಮಯ್ಯ ಇರುವಾಗ 50-90 ಸೀಟ್ ಬಂದಿತ್ತು 2004. ಈ ಕುಮಾರಸ್ವಾಮಿ ನನ್ನ ಲೀಡರ್, ನಾನು ಹಂಗೆ ಹಿಂಗ ಅಂತಾರಲ್ಲ, ಆ ನಂಬರ್ ಇದುವರೆಗೂ ರೀಚ್ ಮಾಡಕ್ ಆಗ್ಲಿಲ್ಲ ಅವರು. 2006 ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು. ಒಳ್ಳೆ ಸರ್ಕಾರ ಒಪ್ಕೊಂತೀವಿ ನಾವು. 20 ತಿಂಗಳು ಒಳ್ಳೆ ಸರ್ಕಾರ ಕೊಟ್ಟು ಸತ್ಯ ಒಪ್ಕೊಳ್ಳೇಬೇಕಾಗ್ತದೆ. ಅದಾದ್ಮೇಲೆ ಎಷ್ಟು ಸೀಟ್ ಬಂತು? 2008 28ಕ್ಕೆ ಬಂದ್ರು. 2013 ಎಷ್ಟು ಬಂದ್ರು? 40ಕ್ಕೆ ಬಂದ್ರು. ಮೊನ್ನೆ ಎಷ್ಟು ಬಂದ್ರು? 34ಕ್ಕೆ ಬಂದ್ರು. ಅಂದ್ರೆ ಸಿದ್ದರಾಮಯ್ಯ ಇರುವಾಗ ಆ ನಂಬರ್ ರೀಚ್ ಆಗ್ಲಿಲ್ಲ. ಈಗ ಯಾವ ಸೀಮೆಸ್ ಲೀಡರ್ ಅಂತ ಹೇಳ್ಕೊಂತಿರ್ತಾರೆ ಇವರು. ಜನತಾದಲ್ಲಿ ಸಿದ್ದರಾಮಯ್ಯ ಇರುವಾಗ 59 ಬಂದಿದ್ದು, ಆ ರೀಚ್ ಆಗಕ್ಕಾಗ್ಲಿಲ್ಲ ಕುಮಾರಸ್ವಾಮಿಗೆ. ಟಾರ್ಗೆಟ್ ರೀಚ್ ಆಗ್ಲಿಲ್ಲ. ಈಗ ಸಾಧನೆ 59 ಒಂದು 70 ಮಾಡಿದ್ರೆ ಹೌದಪ್ಪ ಕುಮಾರಸ್ವಾಮಿ ಅಂತ ನಾವು ಒಪ್ಕೊಳ್ಬಹುದಾಗಿತ್ತು. ಆ ಸಿದ್ದರಾಮಯ್ಯ ಇರುವಾಗ 59 ಮೇಲೆ ಆದ್ಮೇಲೆ ಬಂದೇ ಇಲ್ಲ ಜನತಾದಲ್ಲಿ, ರೀಚ್ ಆಗ್ಲಿಲ್ಲ ಆ ನಂಬರ್ಗೆ. ಅವ್ರ ಆರೋಪ ಕಾಂಗ್ರೆಸ್ ಬಿಜೆಪಿ ಮತ್ತೇನು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂತಿರ್ತಾರೆ. ಯಾರು? ಅವರು ಅಭಿವೃದ್ಧಿ ಮಾಡಿರಲ್ಲ, ಮುಖ್ಯಮಂತ್ರಿ ಆಗಿ ಅವಕಾಶ ಕೊಟ್ಟಿದ್ರು. ಕರ್ನಾಟಕ ಅಭಿವೃದ್ಧಿ ಇವಾಗ ಮಾಡಿದ್ರು. ಈಗ ಸಮ್ಮಿಶ್ರ ಸರ್ಕಾರ 2018 ಮುಖ್ಯಮಂತ್ರಿ ಆಗಿದ್ರು 1.5 ವರ್ಷ. ವೆಸ್ಟರ್ನ್ ರೋಡ್ನಲ್ಲಿ ಕೂತ್ಕೊಂಡು ಅಭಿವೃದ್ಧಿ ಮಾಡಿದಾರಲ್ಲ. ಸರ್, ಇನ್ನೊಂದು ಅಭಿವೃದ್ಧಿ ನಮ್ಮ ಬದಾಮಿ ಕ್ಷೇತ್ರ, ಸಿದ್ದರಾಮಯ್ಯ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಸಾಕಷ್ಟು ಬಂದೈತಿ. ಅದು ಫಾಸ್ಟ್ ಆಗಿಲ್ಲ. ಫಾಸ್ಟ್ ಆಗಿ ಅಂದ್ರೆ ವೇಗ ಇಲ್ಲ, ಕೆಲಸ ವರ್ಕ್ ಆಗ್ತದೆ, ವೇಗ ಇಲ್ಲ, ಎಲ್ಲ ಪ್ರೊಸೀಜರ್ ಇರ್ತದೆ.
ಈಗ ಅನುದಾನ ಅಂತೂ ತಂದಿದ್ದಾರೆ, ಅನುದಾನ ಸಿಕ್ಕಾಪಟ್ಟೆ ಇದೆ. ಪ್ರೊಸೀಜರ್ ಅಂತ ಇರ್ತದೆ, ಮತ್ತೆ ಕರಿಬೇಕಾಗ್ತದೆ. ಪಬ್ಲಿಕ್ ರೀಚ್ ಮಾಡ್ತಾ ಇಲ್ಲ. ನನ್ನ ಅನಿಸಿಕೆ ಸಿದ್ದರಾಮಯ್ಯ ಅವರು ತಂದಿರೋದು ಅನುದಾನ ಇದು ಇತಿಹಾಸ ಯಾರು ತಂದಿಲ್ಲ ಅಂತ ಅನುದಾನ ತಂದಿದ್ದಾರೆ ಅವರು. ಅಲ್ಲ ಸರ್, ಇನ್ನೊಂದು ಸಾಹೇಬ್ರು ಸಾಮಾನ್ಯರಿಗೆ ಒಟ್ಟು ರೀಚ್ ಆಗ್ತಾ ಇಲ್ಲ, ಅದೊಂದು ಕನ್ವಿನ್ಸ್ ಮಾಡಿ. ಖಂಡಿತ ಇಲ್ಲ, ಸಾಹೇಬ್ರು ಪದೇ ಪದೇ ಬರ್ತಾವ್ರೆ. ಕೋವಿಡ್ ಇಂದ ಅದಕ್ಕಿಂತ ಮುಂಚೆ ತಾವು ನೋಡಿರ್ಬೋದು, ತಿಂಗಳಿಗೆ 2 ಸತಿ ಬರ್ತಾರ ಸರ್. ಇಲ್ಲ, ಕೋವಿಡ್ ಇಂದ ಅವ್ರಿಗೂ ಆರೋಗ್ಯ ಬಗ್ಗೆನೂ ನಾವು ಚೆಕ್ ಮಾಡಬೇಕಾಗ್ತದೆ. ಈಗ 73 ವರ್ಷ ನಮ್ಮ ಸಾಹೇಬರಿಗೆ. ಈ ಕೋವಿಡ್ ಇದೆ, ಕೋವಿಡ್ ಇತ್ತು, ಕೋವಿಡ್ ಕಾರಣಕ್ಕೆ ಸಿದ್ದರಾಮಯ್ಯ ಇಲ್ಲ, ಯಾರು ಕ್ಷೇತ್ರಕ್ಕೆ ಜಾಸ್ತಿ ಹೋಗಿಲ್ಲ, ನಮಗೆಲ್ಲ ಗೊತ್ತಿದೆ. ಆಮೇಲೆ ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರದ ಋಣ ತೀರಿಸಬೇಕಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅವರು. ಬಾದಾಮಿದು ಮಾಡ್ಕೊಂಡ್ ಬರ್ತಾವ್ರೆ ಕೆಲಸ. ಸರ್ ಜನ ಬಂದಿರ್ತಾರ, ಬಟ್ ಬೀಟ್ ಗೆಟ್ ಆಗ್ಬೇಕಂತಂದ್ರೆ ಪಬ್ಲಿಕ್ ಕಾಮನ್ ಪೀಪಲ್ ರೀಚ್ ಆಗಲ್ಲ ರೀ. ಇಲ್ಲಿದ್ದವ್ರು ಜನ ಬರೀ ಅವರೇ ಮುಕ್ಕರ್ ಬಿಡ್ತಾರ. ನಾನು 2-3 ಸತಿ ಬಂದಿದ್ದೀನಿ ಸಿದ್ದರಾಮಯ್ಯ ಅವ್ರ ಜೊತೆ. ಎಲ್ಲ ಇಂಡಿವಿಜುವಲ್ ಒಬ್ಬೊಬ್ರನ್ನ ಕಂಡು ಮಾತಾಡ್ತಾರೆ. ನಾನು ಅಂತ ನಾಯಕನೇ ನೋಡಿಲ್ಲ. ನಾನು ಇರ್ಬೋದು, ಅಭಿಮಾನಿ ಸ್ವಲ್ಪ ಜಾಸ್ತಿ ಮುಂದೆ ಇರ್ತಾರೆ. ಅವ್ರು ನಾನು ಮನವಿ ಮಾಡ್ಕೊಳ್ತೀವಿ ಮಾಧ್ಯಮ ಮುಖಾಂತರ, ದಯಮಾಡಿ ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶ ಕೊಡಬೇಕು. ಏನಾಗ್ತದೆ, ಸುತ್ತಮುತ್ತ ನಮ್ಮ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾರೆ, ಇಂಡಿವಿಜುವಲ್ ಯಾರು ಬಂದ್ರು ದಾರಿ ಉದ್ದಕ್ಕೆ ಯಾರಲ್ಲ ನಿಂತಿರ್ಲಿ, 2 ಜನ ನಿಂತಿರ್ಲಿ, ಮಾತಾಡ್ತಾರೆ, ಕೇಳ್ತಾರೆ. ಅದನ್ನ ಮಾತಾಡ್ತಾರೆ ಸರ್. ಅವ್ರಿಗೆ ಏನಿದಿಲ್ಲ, ಅವ್ರು ಬಂದಾಗ ಏನಾದ್ರು ಜನ ಹೇಳ್ಕೋಬೇಕಂತಂದ್ರೆ ಖಂಡಿತ ಅದು ಮಾಡ್ಬಿಟ್ಟು ನಾನು ಕಾರ್ಯಕರ್ತರು ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ಮರು ಎಲೆಕ್ಷನ್ ಬರುತ್ತೆ ಅಂತ ಸಿಎಂ ಇವತ್ತು MLA ಸರ್ ರಾಜ್ಯದೊಳಗೆ ಒಳ್ಳೆ ಸೆಪ್ಟೆಂಬರ್ ಅಕ್ಟೋಬರ್ ಎಲೆಕ್ಷನ್ ಆಗ್ಬೋದು ಸರ್, ಸಾಧ್ಯತೆ ಘೋಷಣೆ ನೋಡಿದ್ರೆ ಅದ್ರ ಬಗ್ಗೆ ತಾವೇನು ಏನು ನಂಗಂತೂ ಏನು ಆತರ ಕಾಣ್ತಾ ಇಲ್ಲ. ಎಲ್ಲ ಫುಲ್ ಬಗೆಹರಿದ್ದಾರೆ, ಫುಲ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಇಲ್ಲ, ನಿನ್ನೆ ನಮ್ಮ ಆಕ್ಚುಲ್ ಹುಬ್ಳಿಗೆ ಬಂದಿದ್ದೆ ನಾನು. ಹುಬ್ಳಿಯಲ್ಲಿ ನಮ್ಮ ಬೀಗುವುದು ತಂದೆಯವರು ತಿರೋಗ್ಬಿಟ್ಟಿದ್ರು. ಆ ಕಾರಣಕ್ಕೆ ನಾನು ರೋಡೇ ಬಂದೆ ನಾನು. ಅದ್ರಲ್ಲಿ ನಮ್ಮ ಮಾಜಿ ಅಧ್ಯಕ್ಷನ ಮಗನ ಮದುವೆ ಇತ್ತು, ಹಾಗಾಗಿ ಗುರನ್ಮೂರಲ್ಲಿ ಅಲ್ಲಿ ಮದುವೆ ಅಟೆಂಡ್ ಮಾಡಕ್ ಬಂದಿದ್ದೆ. ಇಲ್ಲ, ಎಲ್ಲದಲ್ಲೂ ಅನುದಾನ ನನ್ನ ಕ್ಷೇತ್ರದಲ್ಲೂ ಅನುದಾನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಲ್ಲ, ಎಲ್ಲದಲ್ಲೂ ಅನುದಾನ ಕಟ್ ಮಾಡಿದ್ದಾರೆ. ನಮ್ಗೆ ಕೊಟ್ಟಿದ್ದ ಅನುದಾನ ಕಟ್ ಮಾಡಿದ್ದಾರೆ. ಈಗ ಅಲ್ಪಸಂಖ್ಯಾತ 3150 ಕೋಟಿ ಇದ್ದಿದ್ದು 600 ಕೋಟಿಗೆ ತಗೊಂಡು ನಿಲ್ಸಿದ್ದಾರೆ. ಶಾದಿ ಭಾಗ್ಯ ರದ್ದು ಮಾಡಿದ್ದಾರೆ. ಅದೆಲ್ಲ ಮಾಡ್ಲಿ, ಅವ್ರೀಗ ಸರ್ಕಾರ ಇದೆ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಮಕ್ಕಳು ಓದೋದು 198 ಕೋಟಿ ಇದ್ದಿದ್ದು 100 ಕೋಟಿ ಮಾಡಿದ್ದಾರೆ. ಈಗ 98 ಕೋಟಿ ಯಾರು ಕಡಿಮೆ ಕೊಡೋದು? ಪಾಪ ಮಕ್ಕಳು, ಓದೋ ಮಕ್ಕಳು, ಅವ್ರ ಭವಿಷ್ಯ ಏನಾಗ್ತದೆ? ಇದನ್ನ ನಂಬ್ಕೊಂಡಿದ್ದಾರೆ ಬಡವರು. ಸ್ಕಾಲರ್ಶಿಪ್ ಅಲ್ಲಿ ಕಟ್ ಮಾಡಿ, ಬೇರೆದನ್ನ ಮಾಡ್ಲಿ, ಬೇರೆ ಸ್ಕೀಮ್ಗಳು ಕಟ್ ಮಾಡಿದ್ದಾರೆ, ಮಾಡ್ಕೊಳ್ಳಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರ ಸರ್ಕಾರ ಇದೆ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಎಜುಕೇಶನ್ ಮಕ್ಕಳದು ಸ್ಕಾಲರ್ಶಿಪ್ ಅಲ್ಲಿ 198 ಕೋಟಿ ವರ್ಷಕ್ಕೆ ಆಗೋದು, ಅದ್ರಲ್ಲಿ ಬರೀ 100 ಕೋಟಿ ಇಟ್ಟಿದಾರಂತೆ. 98 ಕೋಟಿ ಕಡಿಮೆ ಮಾಡಿದ್ದಾರೆ. 98 ಕೋಟಿದಲ್ಲಿ ಯಾರು ಹೆಂಗ್ ಕೊಡೋದಾಗ್ತದೆ ವಿದ್ಯಾರ್ಥಿಗಳಿಗೆ? ಪಾಪ ಬಡವರು ಆದ್ಮೇಲೆ ಆಸೆ ಇಟ್ಕೊಂಡಿರ್ತಾರೆ. ಯಾವ್ದು ಕೊಟ್ಟಿಲ್ಲ ಸರ್, ಬರೀ ಕೋವಿಡ್ ಕಾರಣ ಹೇಳ್ತಾರೆ, ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಬರೀ ಲೂಟಿ ಹೊಡೆಯೋ ಸರ್ಕಾರ ಇದು. ಕಾರಣ ಕೋವಿಡ್ 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 ಅಂತ ಕಾರಣ ಹೇಳ್ಕೊಂಡು ಬರ್ತಾರೆ. 10% ಕೊಟ್ಟು ಬಿಲ್ ಹಾಕೊಂಡ್ಬರ್ಬೇಕು ಸರ್. 10%.